ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ನಿಮಗೆ KVPU ಎಕ್ಸಾಮಿನೇಷನ್ ಬಗ್ಗೆ ನೋಟಿಫಿಕೇಷನ್ ಬಂದಿದೆ. ಅದನ್ನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ. ಸೊ ಏನಿದೆ KVPU ಎಕ್ಸಾಮಿನೇಷನ್ ಅಂದರೆ, ಇಟ್ಸ್ ಫುಲ್ ಫಾರ್ಮ್ ಈಸ್ ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹನ ಯೋಜನಾ. ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ, ಇಟ್ ಇಸ್ ಕಂಡಕ್ಟೆಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಂದರೆ IISc ಅಂತ ಕರಿತೀವಿ, ಅಥವಾ ಟಾಟಾ ಇನ್ಸ್ಟಿಟ್ಯೂಟ್. ಅವ್ರು ಕಂಡಕ್ಟ್ ಮಾಡ್ತಾರೆ. ಯಾರು ಅಪ್ಲೈ ಮಾಡ್ಬೋದು ಈ ಎಕ್ಸಾಮಿನೇಷನ್ಗೆ ಅಂದರೆ, SSLC ಕಂಪ್ಲೀಟ್ ಆಗಿ ಈಗ ಫಸ್ಟ್ PUC ಜಾಯ್ನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್, ಸೈನ್ಸಿಗೆ ಜಾಯ್ನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್, ಮತ್ತು ಫಸ್ಟ್ PUC ಕಂಪ್ಲೀಟ್ ಆಗಿ ಸೆಕೆಂಡ್ PUCನಲ್ಲಿ ಸ್ಟಡಿ ಮಾಡ್ತಕ್ಕಂಥ ಸೈನ್ಸ್ ಸ್ಟೂಡೆಂಟ್ಸ್ ಈ ಎಕ್ಸಾಮಿನೇಷನನ್ನು ತೊಗೋಬೋದು. ಎಲ್ಲೇ ಅಪ್ಲೈ ಮಾಡಬೇಕು ಇದನ್ನು? ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಅಪ್ಲೈ ಮಾಡ್ಬೋದಾ? ದೆನ್ ಮೀನ್ಸ್ ನೋ, ನೀವು ಕಂಪ್ಲೀಟಾಗಿ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಓಕೆ, ಸೊ ವಾಟ್ ಈಸ್ ದ ಸಿಲೆಬಸ್ ಫಾರ್ ದಿಸ್ ಟೆಸ್ಟ್? ಹಾಗಾದರೆ ಸಿಲೆಬಸ್ ಏನಿರುತ್ತೆ ಈ ಎಕ್ಸಾಮ್ಗೆ ಏನಂದರೆ, ಯಾವುದೇ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇರೋದಿಲ್ಲ ಫಾರ್ ದಿಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಹಾಗಾದರೆ ಇದುವರೆಗೆ ನೀವು ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಏನು ಓದಿದ್ದೀರಾ ಅಪ್ ಟು SSLC, ನೀವು ಈಗ ಫಸ್ಟ್ PUCನಲ್ಲಿದ್ದರೆ ಅಪ್ ಟು SSLCವರೆಗೂ ಏನು ಓದಿದ್ರಾ ಅದೇ ನಿಮ್ಮ ಎಕ್ಸಾಮ್ ಸಿಲೆಬಸ್ ಆಗಿರುತ್ತೆ. ಸೆಕೆಂಡ್ PUCನಲ್ಲಿರ್ತಕ್ಕಂಥವ್ರು ಈ KVPU ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ, ಅವರಿಗೆ ಅಪ್ ಟು ಸೆಕೆಂಡ್ PUCವರೆಗೂ ಏನೆಲ್ಲ ಸಿಲೆಬಸ್ ಆಗಿರುತ್ತೆ ನಿಮಗೆ, ಅದಿಷ್ಟು ಕೂಡ ಈ ಎಕ್ಸಾಮಿನೇಷನ್ಗೆ ಇನ್ಕ್ಲೂಡ್ ಆಗುತ್ತೆ. ಫಸ್ಟ್ PUCಲಿರೋರು SSLCಲಿರ್ತಕ್ಕಂಥ ಸಬ್ಜೆಕ್ಟು ಮತ್ತು ಈ ಎಕ್ಸಾಮ್ ನಡೆಯುವಾಗ ಅಲ್ಲಿವರೆಗೂ ಫಸ್ಟ್ PUCನಲ್ಲಿ ಏನೆಲ್ಲ ಕಲ್ತಿರ್ತೀರ ಅದು ಕೂಡ ಆ್ಯಡ್ ಆಗುತ್ತೆ. ದೆನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಹಾಗಾದರೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದಾ ಅಂದರೆ ನೋ. ಯಾರು ಫಸ್ಟ್ PUC ಓದ್ತಾ ಇದ್ದೀರಾ, ಸೊ ನಿಮಗೆ ಸೈನ್ಸ್ ಸಬ್ಜೆಕ್ಟ್ಸಲ್ಲಿ SSLCನಲ್ಲಿ ಮಿನಿಮಮ್ 75% ಫಾರ್ ಜನರಲ್ ಸ್ಟೂಡೆಂಟ್ಸ್ ಆದರೆ, ಅಥವಾ SC ಅಥವಾ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಆದರೆ 65% ಅಗ್ರಿಗೇಟ್ ಇರಬೇಕು ಯಾವುದರಲ್ಲಿ? ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಸಲ್ಲಿ. ಆವಾಗ ಮಾತ್ರ ನೀವು ಎಕ್ಸಾಮ್ ತೊಗೊಳೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ಈಗ ಫಸ್ಟ್ PUCಲಿರ್ತಕ್ಕಂಥ ಮಕ್ಕಳು ಸ್ಟ್ರೀಮ್ SA ಅಂದರೆ SA ಪೇಪರನ್ನು ಬರೀಬೇಕು ಎಕ್ಸಾಮಲ್ಲಿ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ SA ಸ್ಟ್ರೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಎಕ್ಸಾಮ್ ಮಾತ್ರ ನಿಮಗೆ ಅಪ್ಲೈ ಆಗುತ್ತೆ. ಅದೇ ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ PUCನಲ್ಲಿದ್ದಾರೆ, ಓದ್ತಿದ್ದೀವಿ ಆಲ್ರೆಡಿ, ಫಸ್ಟ್ PUC ಕಂಪ್ಲೀಟ್ ಆಗಿದೆ, ನೀವು ಕೂಡ KVPU ಎಕ್ಸಾಮಿನೇಷನ್ ಬರೀಬೋದು. ನಿಮಗೆ ಅಪ್ಲೈ ಆಗ್ತಕ್ಕಂಥ ಸ್ಟ್ರೀಮ್ ಯಾವುದು ಈ ಎಕ್ಸಾಮಿನ ಅಂದರೆ ಸ್ಟ್ರೀಮ್ SX. ಸೊ ನೀವು SSLCನಲ್ಲಿ ಏನು ಸ್ಕೋರ್ ಮಾಡಿದ್ರ ಅದ್ರ ಜೊತೆಯಲ್ಲಿ ಈಗ ಅವಾಗ ಎಕ್ಸಾಮ್ ಬರೋದಿಲ್ಲ ಫಸ್ಟ್ PUC ಅಂದರೆ, ಸೆಕೆಂಡ್ PUC ಮಿನಿಮಮ್ 75% ಸ್ಕೋರ್ ಮಾಡಬೇಕು. ಅಂದರೆ ನೀವು ರಿಸಲ್ಟ್ ಬರೋಕ್ಕೂ ಮುಂಚೆನೇ ಈ ಎಕ್ಸಾಮ್ ಬರೀತೀರ ನೀವು. ಬಟ್ ರಿಸಲ್ಟ್ ಈ KVPU ರಿಸಲ್ಟ್ ಅನೌನ್ಸ್ ಆಗುವಾಗ ಏನಾಗುತ್ತೆ, ನಿಮ್ಮ PUC ರಿಸಲ್ಟ್ ಕೂಡ ಬಂದಿರುತ್ತೆ. ಸೊ ನಿಮಗೆ 75% ಬರಲೇಬೇಕು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿನಲ್ಲಿ. ಸೊ ನಿಮಗೆ ಚಾನ್ಸ್ ಇರುತ್ತೆ, ಮ್ಯಾಥ್ಸ್ ಆದರೂ ತೊಗೋಬೋದು ಅಥವಾ ಸೈನ್ಸ್ ಆದರೂ ತೊಗೋಬೋದು. ಮ್ಯಾಥ್ಸ್ ತೊಗೊಳ್ದೇನೂ ಬರೀಬೋದು KVPU ಎಕ್ಸಾಮಿನೇಷನ್. ಬಟ್ ನೀವು ಮ್ಯಾಥ್ಸ್ ಕೂಡ ಇನ್ಕ್ಲೂಡ್ ಮಾಡ್ತೀವಿ ಅನ್ನೋದಾದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿನಲ್ಲಿ ಮಿನಿಮಮ್ 75% ಅಗ್ರಿಗೇಟ್ ಸ್ಕೋರ್ ಇರಬೇಕು ಸೆಕೆಂಡ್ PUCನಲ್ಲಿ ಬೋರ್ಡ್ ಎಕ್ಸಾಮಲ್ಲಿ. ನಿಮಗೆ ಕ್ಯಾಟಗರಿ ಇದೆ, SC ST ಕ್ಯಾಟಗರಿ, PWD ಕ್ಯಾಟಗರಿ ಇದೆ ಅಂದರೆ ನಿಮಗೆ 65% ಇದ್ದರೆ ಸಾಕು. ಸೊ ನೀವು ಈ ಎಕ್ಸಾಮ್ ಬರೀಸೋದಕ್ಕೆ ಎಲಿಜಿಬಲ್ ಇರ್ತೀರ. ಮತ್ತು ಸ್ಟ್ರೀಮ್ SB ಅಂತ ಇದೆಯಲ್ಲ, ಇದು ನಿಮಗೆ ಅಪ್ಲೈ ಆಗಲ್ಲ. ಇದು ಡಿಗ್ರಿ ಓದ್ತಿರ್ತಕ್ಕಂಥ ಅಂದರೆ ಈ BSc ಓದ್ತಿರ್ತಕ್ಕಂಥ ಮಕ್ಕಳಿಗೆ ಅಪ್ಲೈ ಆಗುತ್ತೆ, BSc ಓದ್ತಕ್ಕಂಥ ಸ್ಟೂಡೆಂಟ್ಸಿಗೆ. ದೆನ್ ಸೊ ಇದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅನ್ನೋದಾದರೆ, ಇದು KVPU ವೆಬ್ಸೈಟಲ್ಲಿ ಮಾತ್ರ ಸಿಗುತ್ತೆ. ಆ ಪ್ರಿಸ್ಕ್ರೈಬ್ ಟೈಮಿಂಗಲ್ಲಿ ನೀವು ಆ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸಿ ವಾಟ್ ಆರ್ ದ ಟೈಮಿಂಗ್ಸ್ ಫಾರ್ ದ ಎಕ್ಸಾಮಿನೇಷನ್? SA ಅಥವಾ SB ಎಕ್ಸಾಮ್, ಎರಡೂ ಎಕ್ಸಾಮ್ ಕೂಡ 3 hours ಟೈಮ್ ಇರುತ್ತೆ. ಮಾರ್ನಿಂಗ್ ಸೆಷನ್ನಲ್ಲಿ ಈಗ ಫಸ್ಟ್ PUCಲಿರ್ತಕ್ಕಂಥ ಮಕ್ಕಳು, ಓಕೆ, ಸೊ ಯು ವಿಲ್ ಬಿ ರೈಟಿಂಗ್ ಎಕ್ಸಾಮಿನೇಷನ್ ಮಾರ್ನಿಂಗ್ 9:30 to 12:30ವರೆಗೂ ಎಕ್ಸಾಮ್ ಬರೀತೀರಾ. ಬಟ್ 8:30ಗೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕು. ಸೆಕೆಂಡ್ PUCಲಿರ್ತಕ್ಕಂಥ ಸ್ಟೂಡೆಂಟ್ಸು ಆಫ್ಟರ್ನೂನ್ 2 to 5 PM ಎಕ್ಸಾಮ್ ಇರುತ್ತೆ ನಿಮಗೆ. ನೀವು 1 PM ಒಳಗಡೆನಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕು. ಇಸ್ ಇಟ್ ಕ್ಲಿಯರ್ ಗೈಸ್? ಸೊ ದಿಸ್ ಈಸ್ ಬೇಸಿಕ್ ಇನ್ಫಾರ್ಮೇಷನ್. ಓಕೆ, ದೆನ್
ಇದಾದ ನಂತರ ಅಪ್ಲಿಕೇಶನ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು. ನೀವಿಲ್ಲಿ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಲಾಗಿನ್ ಅಂತ ಒಂದಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದ ಇನ್ಫಾರ್ಮೇಷನ್ ರೈಟ್. ಸೊ ಇಲ್ಲಿ ಅಲ್ಲಿರ್ತಕ್ಕಂಥ ರೂಲ್ಸನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಕೇಳುತ್ತೆ, ಇದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಇನ್ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಮತ್ತು ಯಾವ ಕ್ಲಾಸಲ್ಲಿ ಪ್ರೆಸೆಂಟ್ ಓದ್ತಿದ್ದೀರಾ, ವಾಟ್ ಈಸ್ ಯುವರ್ ಸ್ಟ್ರೀಮ್, ಅಂದರೆ SA ಅಪ್ಲೈ ಆಗುತ್ತೋ ಅಥವಾ SB ಅಪ್ಲೈ ಆಗುತ್ತೋ, SX ಅಪ್ಲೈ ಆಗುತ್ತೋ ನಿಮಗೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, ಓಕೆ, ನ್ಯಾಷನಾಲಿಟಿ, ಇವೆಲ್ಲದೂ ಕೂಡ ಫಿಲ್ ಮಾಡಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಫಿಲ್ ದಟ್ ಅಪ್ಲಿಕೇಶನ್. ಹಾಗಾದರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ? ಈಗ ಫಸ್ಟ್ ಪೀಸಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್, ಈಗೇನು ಫಸ್ಟ್ ಪೀಸ್ ಜಾಯ್ನ್ ಆಗಿದ್ರೆ ನಮ್ಮಲ್ಲಿ, ನೀವು ಎಕ್ಸಾಮ್ ಬರೀಬೇಕು KVP ಎಕ್ಸಾಮಿನೇಷನ್ ಅಂದರೆ ನಿಮ್ಗೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅದರಲ್ಲಿ? ಟೋಟಲ್ ನಿಮ್ಗೆ ಎಷ್ಟು ಕ್ವಶನ್ಸ್ ಇರುತ್ತೆ? 80 ಕ್ವಶನ್ಸ್ ಮಾತ್ರ ಇರುತ್ತೆ. ಅದರಲ್ಲಿ ಫಿಸಿಕ್ಸ್ ಪಾರ್ಟ್ 1ನಲ್ಲಿ 15 ಕ್ವಶನ್ಸು, ಕೆಮಿಸ್ಟ್ರಿ 15 ಕ್ವಶನ್ಸು, ಮ್ಯಾಥಮೆಟಿಕ್ಸ್ 15 ಕ್ವಶನ್ಸ್, ಬಯಾಲಜಿ 15 ಕ್ವಶನ್ಸ್ ಇರುತ್ತೆ. ಪಾರ್ಟ್ 2ನಲ್ಲಿ ಫಿಸಿಕ್ಸ್ 5 ಕ್ವಶನ್ಸ್, ಕೆಮಿಸ್ಟ್ರಿ 5 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 5 ಕ್ವಶನ್ಸ್ ಆ್ಯಂಡ್ ಬಯಾಲಜಿ 5 ಕ್ವಶನ್ಸ್. ಸೊ ಪಾರ್ಟ್ 1ನಲ್ಲಿ 60 ಕ್ವಶನ್ಸ್ ಇರುತ್ತೆ, ಪಾರ್ಟ್ 2ನಲ್ಲಿ 20 ಕ್ವಶನ್ಸ್, ಟೋಟಲ್ 80 ಕ್ವಶನ್ಸ್ ಇರುತ್ತೆ. ಸೊ ಈಚ್ ರೈಟ್ ಆನ್ಸರ್ ಇನ್ ಪಾರ್ಟ್ 1 ಯು ವಿಲ್ ಗೆಟ್ 1 ಮಾರ್ಕ್ಸ್. ಫಾರ್ ಪಾರ್ಟ್ 2ನಲ್ಲಿ ಒಂದು ಕರೆಕ್ಟ್ ಆನ್ಸರ್ಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಅಲಾಟೆಡ್ ಫಾರ್ ಫಿಸಿಕ್ಸ್ ಈಸ್ 25, ಕೆಮಿಸ್ಟ್ರಿ 25, ಮ್ಯಾಥ್ಸ್ 25, ಬಯಾಲಜಿ 25, ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ನಿಮಗೆ. ಇದು ಫಸ್ಟ್ PU ಸ್ಟೂಡೆಂಟ್ಸ್ಗೆ. ಸೆಕೆಂಡ್ PU ಸ್ಟೂಡೆಂಟ್ಸ್ ಆದರೆ ನಿಮಗೆ ಪಾರ್ಟ್ 1ನಲ್ಲಿ 20 ಕ್ವಶನ್ಸ್ ಇರುತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿಗೆ. ಪಾರ್ಟ್ 2ನಲ್ಲಿ 40 ಕ್ವಶನ್ಸ್ ಇರುತ್ತೆ, ಅಂದರೆ ಪ್ರತಿ ಸಬ್ಜೆಕ್ಟ್ಗೂ 10 ಕ್ವಶನ್ಸ್ ಇರುತ್ತೆ ಪಾರ್ಟ್ 2ನಲ್ಲಿ. ಇಲ್ಲಿ ಕೂಡ ಮಾರ್ಕ್ಸ್ ಅಲಾಟ್ಮೆಂಟ್ ಸೇಮ್ ಇರುತ್ತೆ. ಪಾರ್ಟ್ 1ನಲ್ಲಾದರೆ 1 ಮಾರ್ಕ್ ಫಾರ್ ಈಚ್ ರೈಟ್ ಆನ್ಸರ್, ಪ್ರತಿ ಸರಿಯಾಗಿರ್ತಕ್ಕಂಥ ಉತ್ತರಕ್ಕೆ 1 ಮಾರ್ಕ್ಸ್ ಇರುತ್ತೆ. ಪಾರ್ಟ್ 2ನಲ್ಲಾದರೆ ಪ್ರತಿ ಕರೆಕ್ಟ್ ಆನ್ಸರ್ಗೆ 2 ಮಾರ್ಕ್ಸ್ ಇರುತ್ತೆ, ಅಂದರೆ 40 ಮಾರ್ಕ್ಸ್ ಫಾರ್ ಈಚ್ ಸಬ್ಜೆಕ್ಟ್. ಸೊ ಇಲ್ಲಿ 160 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀತೀರ. ಸೆಕೆಂಡ್ PU ಇರ್ತಕ್ಕಂಥವ್ರು KVPU ಎಕ್ಸಾಮನ್ನ ತೊಗೊಂಡ್ರೆ ನಿಮಗೆ ಈ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಸೊ ಈಗ ಆಲ್ರೆಡಿ ಲಾಸ್ಟ್ ಡೇಟ್ ಯಾವುದಿದೆ, ಯಾವಾಗ ಅಪ್ಲೈ ಮಾಡಬೇಕು ಅಂತ ನಿಮಗೆ ಕಳಿಸಿದ್ವಲ್ವಾ. ಸೊ ಆದಷ್ಟು ಬೇಗ ಈ ಎಕ್ಸಾಮನ್ನು ಅಪ್ಲೈ ಮಾಡಿ. Wish you all the very best from all the faculties and directors of Samartha Medical and IIT Academy and Gnana Vikasa PU College. So Samartha Medical and IIT Academy, Gnana Vikasa PU College now principals, lecturers, directors and all the faculties wish you all the very best for KVPU examination. ಇನ್ನೂ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ ಪರ್ಸ್ನಲ್ ಕಾಲ್ ಮಾಡಿ ಕೇಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನಿಮಗೆ ಓದ್ಕೊಳ್ಳೋದಕ್ಕೆ ಯಾವುದಾದ್ರೂ ಮಟೀರಿಯಲ್ಸ್ ಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಬೇಕಂದರೆ ಅದನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಇನ್ನೊಂದು ಮರ್ತಿದ್ದೆ ನಿಮ್ಗೆ ಹೇಳೋದನ್ನು. ಈ ಎಕ್ಸಾಮ್ ಬರೆಯೋದ್ರಿಂದ ಏನು ಯೂಸ್ ಆಗೋದು ನಮಗೆ ಅಂದರೆ, ನೀವು KVPU ಎಕ್ಸಾಮಿನೇಷನಲ್ಲಿ ನೀವು ಪಾಸ್ ಆದರೆ ಅಥವಾ ರ್ಯಾಂಕ್ ಬಂತು ಅಂತಂದರೆ ನಿಮಗೆ ನೆಕ್ಸ್ಟ್ BSc ಜಾಯಿನ್ ಆಗೋದಕ್ಕೆ ಈ ಒಂದು KVPU ಎಕ್ಸಾಮಿನೇಷನ್ ಅತಿ ಮುಖ್ಯವಾಗಿರುತ್ತೆ. BSc ಅಂದರೆ ಎಲ್ಲ ಕಾಲೇಜಲ್ಲೆಲ್ಲ, IISc ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಟಾಟಾ ಇನ್ಸ್ಟಿಟ್ಯೂಟ್ ಮಾತ್ರ BSc ಮಾಡಿದರೆ ಯು ವಿಲ್ ಬಿಕಮ್ ಸೈಂಟಿಸ್ಟ್. ನೀವು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಫೀಲ್ಡ್ಗೆ ಹೋಗ್ತೀರಾ. ಸೊ ಅಲ್ಲಿ BSc ಮಾಡೋದಕ್ಕೆ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಆ ಕೋರ್ಸಿಗೆ ಜಾಯ್ನ್ ಆದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ BSc ಅಲ್ಲಿ ಜಾಯ್ನ್ ಆದರೆ ಪ್ರತಿ ತಿಂಗಳು ನಿಮಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಎಕ್ಸ್ಟ್ರಾ 20,000 ಪರ್ ಇಯರ್. ಟೋಟಲ್
12 5 ಜಾ 60 ಪ್ಲಸ್ 20 80,000 ರೂಪೀಸ್ ಸಿಗುತ್ತೆ ನಿಮಗೆ ಪ್ರತಿ ಇಯರು ಅಲ್ಲಿ BSc ಮಾಡುವಾಗ. ಓಕೆ, ಇದು ಫಸ್ಟ್ ಪಿ ಯು ಸಿನಲ್ಲಿ KVPA ಪಾಸ್ ಆಗಿದ್ರು, ಸೆಕೆಂಡ್ ಪಿ ಯು ಸಿ KVPA ಪಾಸ್ ಆಗಿದ್ರು ನಿಮಗಿದು ಅಪ್ಲೈ ಆಗುತ್ತೆ. ಒಂದು ವೇಳೆ ಫಸ್ಟ್ ಪಿ ಯು ಸಿನಲ್ಲಿ ನಿಮಗೆ KVPA ಎಕ್ಸಾಮ್ ಬರೆದಿದ್ದೀರಾ ಬಟ್ ನಿಮಗೆ ರ್ಯಾಂಕ್ ಬಂದಿಲ್ಲ, ಸೊ ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಇರುವಾಗ ಮತ್ತೊಂದು ಟೈಮ್ KVPA ಎಕ್ಸಾಮಿನೇಷನ್ನ ಬರೀಬೋದು. ಓಕೆ, ಈಗ ಕೆಲವು ರಿಸಲ್ಟನ್ನು ನೋಡೋಣ. ಕಟ್ ಆಫ್ ಎಲ್ಲವರೆಗೂ ಇತ್ತು ಹಾಗಾದರೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಾದರೆ 53% ಆ್ಯಂಡ್ ಅಬೋವ್ ಇರಬೇಕು ಸ್ಕೋರ್ KVPA ಎಕ್ಸಾಮಿನೇಷನಲ್ಲಿ. ಮತ್ತು ಸೆಕೆಂಡ್ ಪಿ ಯು ಸಿಲಿದ್ದು KVPA ಎಕ್ಸಾಮಿನೇಷನ್ ಬರೆದ್ರೆ ನಿಮಗೆ 55% ಆ್ಯಂಡ್ ಅಬೋವ್ ಇರಬೇಕು. ಮತ್ತು ನಿಮಗೆ SC ಮತ್ತು ST ಕ್ಯಾಟಗರೀಸ್ ಇದೆ ಅನ್ನೋದಾದರೆ ನಿಮಗೆ 42% ಆ್ಯಂಡ್ ಅಬೋವ್ ಸ್ಕೋರ್ ಇರಬೇಕು ಫಸ್ಟ್ ಪಿ ಯು ಸಿಲಿದ್ದು KVPA ಬರೆದಿದ್ರೆ. ಸೆಕೆಂಡ್ ಪಿ ಯು ಸಿಲಿ ಇದ್ಕೊಂಡು KVPA ಬರೆದಿದ್ರೆ 45% ಅಬೋವ್ ಸ್ಕೋರ್ ಇರಬೇಕು. ನಿಮಗೆ ಸ್ಪೆಷಲ್ ಕ್ಯಾಟಗರಿ ಇದೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅದಾದರೆ ನಿಮಗೆ 42% ಆ್ಯಂಡ್ ಅಬೋವ್ ಫಸ್ಟ್ ಪಿ ಯು ಸಿಲಿ ಎಕ್ಸಾಮ್ ಬರೆದಿದ್ರೆ, 45% ಅಬೋವ್ ಸೆಕೆಂಡ್ ಪಿ ಯು ಸಿನಲ್ಲಿ KVPA ಎಕ್ಸಾಮಿನೇಷನ್ ಬರೆದಿದ್ರೆ. ಇಷ್ಟು ಸ್ಕೋರ್ ಬಂತು ನಿಮಗೆ ಅಂದರೆ ಸೊ ಯು ವಿಲ್ ಬಿ ಸೆಲೆಕ್ಟೆಡ್ ಫಾರ್ ದ KVPY ಮೀನ್ಸ್ IASನಲ್ಲಿ ನಿಮಗೆ BSc ಮಾಡೋದಕ್ಕೆ ಸೀಟ್ ಸಿಗುತ್ತೆ. ಓಕೆನಾ ಸ್ಟೂಡೆಂಟ್ಸ್, ಸೊ ಇದಿಷ್ಟು KVPA ಬಗ್ಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್.